ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 6 ಬಿ ಇದು ಅಥವಾ ಪ್ರಶ್ನೆ ಆಗಿರುತ್ತೆ. ಪ್ರಶ್ನೆ ಸಂಖ್ಯೆ 6 ಏನಿದೆ ಅದಕ್ಕೆ ನಿಮಗೆ ಚಾಯ್ಸ್ ಇರುತ್ತೆ. 2 ಅಂಕಗಳ ಪ್ರಶ್ನೆ. ಅದರಲ್ಲಿ ಎ ಬಿ ಅಂತ ಇದೆ. ಈಗ ನಾವು ಬಿ ಅನ್ನ ನೋಡ್ತಾ ಇದ್ದೀವಿ. ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಇವುಗಳಲ್ಲಿ ಯಾವುದನ್ನು ಬಳಸುವರು, ಏಕೆ? ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳು ಈಗ ರೋಧಶೀಲತೆ ಹೆಚ್ಚಾದಷ್ಟು ಅಲ್ಲಿ ಉಷ್ಣ ಜಾಸ್ತಿ ಉತ್ಪಾದನೆ ಆಗ್ತದೆ. ನೀವು 2 ಕೈಗಳನ್ನ ಒಂದಕ್ಕೊಂದು ಉಜ್ಜಿ ನೋಡಿದಾಗ ಅಲ್ಲಿ ಉಷ್ಣ ಉತ್ಪಾದನೆ ಆಗಿರ್ತದೆ, ಘರ್ಷಣೆಯ ಕಾರಣದಿಂದ ಅನ್ನೋದನ್ನ 8ನೇ ತರಗತಿಯಲ್ಲಿ ಕಲ್ತಿದ್ದೀರಿ. ಅಲ್ಲಿ ಹೇಗೆ ಒಂದು ಕೈ ಮೂವ್ಮೆಂಟ್ ಆಗೋದನ್ನ ಇನ್ನೊಂದು ಕೈ ತಡಿತಾ ಇರ್ತದೆ, ಘರ್ಷಣೆ ಉಂಟಾಗ್ತದಲ್ಲ. ಇಲ್ಲೂ ಅದೇ ರೀತಿ ವಿದ್ಯುತ್ ಹರಿತಾ ಇದೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಅಡೆತಡೆ ಬರ್ತದೆ. ಈ ಸಂದರ್ಭದಲ್ಲಿ ಇಲ್ಲಿ ಉಷ್ಣ ಉತ್ಪಾದನೆ ಆಗಿರ್ತದೆ. ಹಾಗಿದ್ರೆ ಯಾವುದು ಹೆಚ್ಚಿನ ರೋಧಶೀಲತೆಯನ್ನ ಹೊಂದಿದೆ, ಅದು ಉಷ್ಣವನ್ನ ಹೆಚ್ಚು ಬಿಡುಗಡೆ ಮಾಡ್ತದೆ. ವಸ್ತುಗಳನ್ನು ನೋಡಿ, ಬೆಳ್ಳಿ, ತಾಮ್ರ, ಟಂಗ್ಸ್ಟನ್, ನೈಕ್ರೋಮ್. ಈಗ ಇದರ ರೋಧಶೀಲತೆಯನ್ನ ನೋಡಿದ್ರೆ 1.6 × 10⁻⁸ ಬೆಳ್ಳಿ. ತಾಮ್ರ ಟಂಗ್ಸ್ಟನ್ 5.2 × 10⁻⁸ ಓಮೀಟರ್. ನೈಕ್ರೋಮ್ ನ ರೋಧಶೀಲತೆ 100 × 10⁻⁸ ಓಮೀಟರ್. ಹಾಗಿದ್ರೆ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಇವುಗಳಲ್ಲಿ ಯಾವುದನ್ನ ಬಳಸುವರು, ಯಾವುದರ ರೋಧಶೀಲತೆ ಜಾಸ್ತಿ ಇದೆ? ನೈಕ್ರೋಮ್. ಹಾಗಾಗಿ ನೈಕ್ರೋಮ್ ಅನ್ನು ಬಳಸುವರು, ಏಕೆಂದರೆ ನೈಕ್ರೋಮ್ ನ ರೋಧಶೀಲತೆಯು ಅತಿ ಹೆಚ್ಚು. ಥ್ಯಾಂಕ್ ಯು.